ಬಾಗಲಕೋಟೆ ಜಿಲ್ಲೆಯ ಜನರು ಬಹಳ ದಿನದಿಂದ ಒಂದು ಮೆಡಿಕಲ್ ಕಾಲೇಜ್ಗಾಗಿ ಹೋರಾಟವನ್ನು ನಡೆಸಿಕೊಂಡು ಬರ್ತಾ ಇದ್ರು. ಕೊನೆಗೆ 2015ರಲ್ಲಿ ಸಿಎಂ ಆಗಿದ್ದ ವೇಳೆ ಸಿದ್ದರಾಮಯ್ಯ ಬಾಗಲಕೋಟೆ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಘೋಷಣೆ ಮಾಡಿದ್ರು. ಇದರಿಂದ ಜಿಲ್ಲೆಯ ಜನರಿಗೆ ಬಹಳ ಸಂತಸವಾಗಿತ್ತು. ಆದರೆ ಆಗಿನ ಕಾಂಗ್ರೆಸ್ ಸರ್ಕಾರ, ನಂತರ ಬಂದ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಯಾವ ಅವಧಿಯಲ್ಲೂ ಇದು ನಿರ್ಮಾಣ ಕಾರ್ಯ ಜಾರಿಗೆ ಬರಲಿಲ್ಲ. ಇದರಿಂದ ಕಳೆದ ಬಿಜೆಪಿ ಅವಧಿಯಲ್ಲಿ ಕರವೇ ಕಾರ್ಯಕರ್ತರು ಬೂಟ್ ಪಾಲಿಶ್ ಅಭಿಯಾನ, ಪೊರಕೆ ಚಳುವಳಿ, ಭಿಕ್ಷಾಟನೆ ಮಾಡಿ ಸರ್ಕಾರಕ್ಕೆ ಕಾಲೇಜು ಆರಂಭಕ್ಕೆ ಮನವಿ ಸಲ್ಲಿಸಿದ್ರು. ಸಿಎಂ ಸಿದ್ದರಾಮಯ್ಯ ಪುನಃ ಸಿಎಂ ಆಗ್ತಾ ಇದ್ದ ಹಾಗೆ ಜಿಲ್ಲೆಯ ಜನರಿಗೆ ಮೆಡಿಕಲ್ ಕಾಲೇಜಿನ ಬಗ್ಗೆ ಮತ್ತಷ್ಟು ಭರವಸೆ ಮೂಡಿತು. ಆದರೆ ಸಿಎಂ ಸಿದ್ದರಾಮಯ್ಯ ಮೇ 17ನೇ ತಾರೀಕು ಬಾಗಲಕೋಟೆಗೆ ಬಂದಾಗ ನಾನು ಮೆಡಿಕಲ್ ಕಾಲೇಜಿನ ಬಗ್ಗೆ ಕಮಿಟ್ಮೆಂಟ್ ಆಗಲ್ಲ, ಇರುವ ವಿವಿಗಳಿಗೆ ಹಣ ಇಲ್ಲ ಅಂತ ಅಂದಿದ್ದು ಜನರಿಗೆ ಬರಸಿಡಿಲು ಬಡದಂತಾಗಿದೆ. ತಾವೇ ಘೋಷಣೆ ಮಾಡಿದ್ದು ಈಗ ಉಲ್ಟಾ ಹೊಡೆದಿದ್ದಾರೆ. ಜಿಲ್ಲೆ ಬಗ್ಗೆ ಕಳಕಳಿ ಇರಬೇಕು, ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಬಾಗಲಕೋಟೆ ಜಿಲ್ಲೆ. ನಮ್ಮ ಸರ್ಕಾರ ಇದ್ದಾಗ ಹಲವು ಸಂಘಟನೆಗಳು ಹೋರಾಟವನ್ನು ಮಾಡಿದ್ವಿ. ಕಾಂಗ್ರೆಸ್ ಕೃಪಾಪೋಷಿತ ಹೋರಾಟ ಅದು. ಸಿದ್ದರಾಮಯ್ಯ ತಮ್ಮ ಮಾತು ಹಿಂಪಡೆದು ಮೆಡಿಕಲ್ ಕಾಲೇಜು ನೀಡಬೇಕು ಅಂತ ಒತ್ತಾಯವನ್ನು ಈಗ ಮಾಡ್ತಾ ಇದ್ದಾರೆ. ಹೊಸ ಯೂನಿವರ್ಸಿಟಿ ಕಾಲೇಜ್ಗಳು ಮಾಡಬೇಕು, ಹೊಸ ಯೂನಿವರ್ಸಿಟಿಗಳು ಮಾಡಿಬಿಟ್ಟು ಅವಕ್ಕಿನೇ ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಕ್ಕಾಗಿಲ್ಲ. ಆದ್ದರಿಂದ ನಾನು ಇದರ ಬಗ್ಗೆ ಪರಿಶೀಲನೆ ಮಾಡ್ತೇನೆ ಅಂತ ಮಾತುಗಳನ್ನು ಅಷ್ಟೇ ಹೇಳಿ ನಾನು ಇವರು ಹೆಚ್ಚುವರಿ ಮೇಘಗಳು ಕೂಡ ಹೇಳೋದು ಇದನ್ನು ಅನೌನ್ಸ್ ಮಾಡಿ ಸರ್ ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ ಅಂತ. ನಾನು ಇದರ ಬಗ್ಗೆ ಕಮಿಟ್ಮೆಂಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಹೇಳ್ಬಿಡ್ತೀನಿ, ಕಮಿಟ್ಮೆಂಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ಮೇಲೆ ಆಸ್ಪತ್ರೆ ಇರಬೇಕು. ಆಸ್ಪತ್ರೆ ಇಲ್ಲೇ ಮೆಡಿಕಲ್ ಕಾಲೇಜ್ ಮಾಡೋ ಪ್ರಯೋಜನ ಆಗೋದಿಲ್ಲ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು. ಅದರಿಂದ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಾಗಲಕೋಟೆ ಜನತೆಗೆ ಪೂರ್ವ ವಿಪರ್ಯಾಸದ ವಿಷಯ ಇದೆ. ಯಾಕಂದ್ರೆ 2013 ಸಾಕಷ್ಟು ಹೋರಾಟಗಳು ನಡೆದಿದ್ದು. ಹೋರಾಟ ಆದಮೇಲೆ ಇವರು ಅಧಿಕಾರಕ್ಕೆ ಬಂದರು, ಸಿ ಎಮ್ ಆದರು. ಸಿ ಎಮ್ ಆದಮೇಲೆ ನಾನೇ ಇದಕ್ಕೆ ಸ್ಯಾಂಕ್ಷನ್ ಮಾಡ್ತೀನಿ, ನಾನೇ ಉದ್ಘಾಟನೆ ಮಾಡ್ತೀನಿ ಅಂತ ಕೂಡ ಮಾತು ಕೊಟ್ಟರು. ಆಮೇಲೆ ಅವಾಗೂ ಕೂಡ ಈಗಿರುವಂಥ ಶಾಸಕರೇ ಈ ಕ್ಷೇತ್ರಕ್ಕೆ ಶಾಸಕರಾಗಿದ್ದರು. ಬಾಗಲಕೋಟೆ ದುರ್ದೈವ ಏನೋ ಗೊತ್ತಿಲ್ಲ, 10 ವರ್ಷ ಆದರೂ ಇನ್ನೂ ಅದು ಆಗ್ತಾ ಇಲ್ಲ. ನೆಕ್ಸ್ಟ್